ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಾಗ ಭುಗುಲೆದ್ದ ಅಸಮಾಧಾನ ಭಾರತೀಯ ಜನತಾ ಪಕ್ಷದಲ್ಲಿ ಈಗಾಗಲೇ ವಿರೋಧ ಮತ್ತು ಏನು ಸಿಕ್ಕದ್ದ ಮಾತಾಡ್ಕೋತ ಹೊಂಟಾನ ಬಸನಗೌಡ ಪಾಟೀಲ್ ಯತ್ನಾಳ ಚಾಮುಂಡೇಶ್ವರಿ ದೇವಿಯ ಹಣದ ಪೆಟ್ಟಿಗೆಯಲ್ಲಿ ಕಂತೆ ನೋಟು ಹಾಕಿದರೂ ಸಹಿತ ಅಲ್ಲಿಯೇ ವಿಜೇಂದ್ರ ಮತ್ತು BS ಯಡಿಯೂರಪ್ಪ ಪರವಾಗಿ ಘೋಷಣೆಗೆ ಹೋಗ್ತಾರ. ಎಷ್ಟು ಅಸಹ್ಯ ಆಕೈತಲ್ರಿ. ಅಲ್ಲಿ ಪ್ರಬಲ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನ ತಾಕತ್ತು ಯಡಿಯೂರಪ್ಪನ ಶಕ್ತಿ ಎಷ್ಟೈತೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತೈತಿ. ಆದರೂ ಸಹಿತ ಅಲ್ಲಿ ಹೋಗಿ ನಾನು ಯಡಿಯೂರಪ್ಪನ ವಿರುದ್ಧ ಮಾತಾಡ್ತೇನೆ ಅಂದ್ರೆ ಯಡಿಯೂರಪ್ಪನ ಅಭಿಮಾನ ಸಹಿತ ಕೇಳಂಗಿಲ್ರಿ. ಈಗಾಗಲೇ ವಿಜಯೇಂದ್ರ ಯುವಕರ ಪಡೆ ತಯಾರು ಮಾಡಕತ್ತಾನ. ರಾಜ್ಯಾದ್ಯಂತ ಯುವಕರ ಪಡೆ ಏನು ಪ್ರಯಾಣ ಮಾಡೋದು, ಸೈಕಲ್ ಜಾಥಾ, ಮೋಟರ್ ಸೈಕಲ್ ಜಾಥಾ, ಕಾರ್ ಜಾಥಾ, ಅನೇಕ ಕಡೆ ಸಮಾವೇಶಗಳನ್ನ ನಿರ್ಮಾಣ ಮಾಡಿ ರಾಜ್ಯದಲ್ಲಿ ತಂದೆಯ ಮಾರ್ಗದರ್ಶನದಂತೆ ವಿಜಯೇಂದ್ರ ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸೋ ಸಲುವಾಗಿ ಇವರು ಯಾರು ಟೀಕೆ ಮಾಡಲಿ ಟಿಪ್ಪಣಿ ಮಾಡಲಿ ಇವರ ಬಗ್ಗೆ ಏನು ಕಿಂಚಿತ್ತು ನಾನು ಗಮನ ಹರಿಸುವುದಿಲ್ಲ. ಪಕ್ಷದ ಸಂಘಟನೆ ನನ್ನ ಗುರಿ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದರೂ ಸಹಿತ ಅಲ್ಲಿ ಮೈನಸ್. ಈಗಾಗಲೇ ಅದನ್ನು ಹೈಕಮಾಂಡ್ ಸಹಿತ ಭಾಳ ಗಂಭೀರವಾಗಿ ತಗೊಂಡೈತಿ. ಉಚ್ಚಾಟನೆ ಮಾಡುವ ತೂಗು ಕತ್ತಿ ತಲೆ ಮೇಲೆ ತಿರುಗಾಡಕತೈತಿ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಇದ್ದವರು ಒಬ್ಬೊಬ್ಬರ ಇನ್ನು ಸರಿದು ಇನ್ನು ಒಬ್ಬಂಟಿಗ ಹೋರಾಟಗಾರ ಆಗತಾನ ಬಸನಗೌಡ ಪಾಟೀಲ್ ಯತ್ನಾಳ್. ಬಸನಗೌಡ ಪಾಟೀಲ್ ಯತ್ನಾಳ ಆ ದೇವಿಯ ಹುಂಡಿಗೆ ಕಂತೆ ನೋಟು ಹಾಕಿ ನನ್ನ ಪರವಾಗಿ ಪ್ರಾರ್ಥನೆ ಮಾಡಮ್ಮ ದೇವಿ ಅಂದ್ರೆ ಮಾಡ್ತಾಳೇನ್ರಿ. ನೀವು ಜಾತ್ಯತೀತ ಇರಬೇಕು, ಎಲ್ಲ ಧರ್ಮದವ್ರ ಜೊತೆ ಸಮನ್ವಯತೆ ಸಾರಬೇಕು, ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದಿರಬೇಕು. ಒಂದು ಕೋಮಿಗೆ ಹಿಗ್ಗಾಮುಗ್ಗ ಬೇಕೊತ್ತು ತನ್ನದೇ ಕ್ಷೇತ್ರದಲ್ಲಿ 3-4 ಸಾವಿರ ಆರಿಸಿ ಬರುವುದು, ಇನ್ನು ಅಲ್ಲಿ ಠೇವಣಿ ನಷ್ಟ ಆಗುವಂಥ ತಯಾರಿ ಸಹಿತ ಇದೇ ವಿಜಾಪುರದ ಗೋಳಗುಮ್ಮಟ ನಗರಿಯ ಜನ ಪ್ರಯತ್ನ ಮಾಡಕತ್ತಾರ. ಈಗಾಗಲೇ ಗ್ರೌಂಡ್ ನೆಟ್ವರ್ಕ್ ತಯಾರಾಗೈತ್ರಿ. ಈಗಲೇ ಸದ್ಯ ರಾಜೀನಾಮೆ ಕೊಟ್ಟರು ಸಹಿತ ಠೇವಣಿ ನಷ್ಟ ಆಕೈತಿ ಬಸನಗೌಡ ಪಾಟೀಲ್ ಯತ್ನಾಳ್ದು. ಯಾಕೆ ಮುಸಲ್ಮಾನರ ಬಗ್ಗೆ ಅಷ್ಟು ಅಸೂಯರಿ? ಮುಸಲ್ಮಾನರ ಬಗ್ಗೆ ನೋಡಿದ ತಕ್ಷಣ ಅವ್ರನ್ನ ಸಿಕ್ಕಂಗೆ ಬೇಯುವುದು, ಅವರ ಪೋಷಾಕಗಳಿಗೆ ಹೆಸರಿಡುವುದು ಇದು ಕಲಂಕಲ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನ ಬಸವಣ್ಣರ ನಾಡು ಸೂಪಿಸಂತರ ನಾಡಿನಲ್ಲಿ ಏನು ಸಿಕ್ಕದ ಮಾತಾಡ್ಕೊತ ಹೋದ್ರೆ ಆಗೋದಿಲ್ಲ. ನಿಮ್ಮ ರಾಜಕಾರಣ ನಿಮ್ಮ ಹಗರಣಗಳ ಸಹಿತ ಪಟ್ಟಿ ಸಹಿತ ಬಿಡುಗಡೆ ಮಾಡ್ಯಾರ. ಭಾರತೀಯ ಜನತಾ ಪಕ್ಷದಲ್ಲಿ ಮಾಸ್ ಲೀಡರ್ ಯಡಿಯೂರಪ್ಪ, ಮಾಸ್ ಯುವ ನಾಯಕ ವಿಜಯೇಂದ್ರನ ಶಕ್ತಿ ಎಷ್ಟೈತೆ ಅನ್ನೋದಿನ್ನು ರಾಜ್ಯದ 28ನೇ 2028ಕ್ಕೆ ಬರುವ ಇದೇ ಭಾರತೀಯ ಜನತಾ ಪಕ್ಷದ ಚುನಾವಣೆ ಇನ್ನು ಬಾವುಟ ಹಾರಿಸೋದು. ಈಗಾಗಲೇ ಮುಸಲ್ಮಾನರು ಸಹಿತ ಈ ಎಲ್ಲರೂ ವಿಜಯೇಂದ್ರನ ಬೆನ್ನು ಹತ್ತುವ ಸಲುವಾಗಿ ಈಗ ಗುಪ್ತ ಮೀಟಿಂಗ್ ನಡೆದಾವ್ರಿ. 20 ಸೀಟು ಮುಸಲ್ಮಾನರಿಗೆ ಕೊಡಬೇಕನ್ನುವ ಒಂದು ಸಂದೇಶ ಹೋಗಿ ಆ ಸಂದೇಶಕ್ಕೆ ಗ್ರೀನ್ ಸಿಗ್ನಲ್. ದೆಹಲಿ ಚುನಾವಣೆ ನೋಡಿದಿರಿ, ಇನ್ನು ಕರ್ನಾಟಕದ ಚುನಾವಣೆ ನೋಡ್ತೀರಿ. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಗುಂಪಾಗುವುದು, ಇಲ್ಲಿ ವಿಜೇಂದ್ರ ಬಾವುಟ ಹಾರಸ್ತಾನ. ವಿಜೇಂದ್ರಿಗೆ ಜನ ಬೆಂಬಲ ಐತಿ, RSS ಬೆಂಬಲ ಐತಿ, ಭಾರತೀಯ ಜನತಾ ಪಕ್ಷದ ಬೆಂಬಲ ಐತಿ. ಅಜಾತ ಶತ್ರು ಯಾವುದೇ ಮುಸಲ್ಮಾನರಿಗೆ ಬೇಯುವುದಿಲ್ಲ. ಮುಸಲ್ಮಾನರು ಸಹಿತ ಇದೇ ಶಿವಮೊಗ್ಗದಲ್ಲಿ ಅವರ ಅಣ್ಣನನ್ನ MP ಮಾಡ್ತಾರ, ತಮ್ಮನನ್ನ MLA ಮಾಡ್ತಾರ, ತಂದೆಯನ್ನ ಮುಖ್ಯಮಂತ್ರಿ ಮಾಡಿದಂಥ ಪುಣ್ಯವಂತ ಶಿವಮೊಗ್ಗ ಮಹಾಜನತೆ ಕೇಳ್ರಿ. ರಾಜ್ಯದ ಜನತೆ ಇನ್ನು ಬಸನಗೌಡ ಪಾಟೀಲ್ ಗಂಟು ಮೂಟೆ ಕಟ್ಕೊಂಡು ಹೋಗೋದು ರೀ. ಇನ್ನೇನು ಆಟ ನಡೆಯುವುದಿಲ್ಲ. ಯಾವುದೇ ಒಂದು ಧರ್ಮದ ಬಗ್ಗೆ ದ್ವೇಷ ಮಾತಾಡುವುದು ಈಗಾಗಲೇ ಕಾನೂನು ಸಹಿತ ರಚನೆ ಆಗೈತಿ. ಇನ್ನು ಒಳಗೆ ಹಾಕ್ತಾರೆ. ಇನ್ನು ಏನಾದರೂ ಮಾತಾಡಿದ್ರೆ ಅದರ ಸಲುವಾಗಿ ಕರ್ನಾಟಕದ ಮಹಾಜನತೆ ಬಹಳ ಕೂಲಂಕುಷವಾಗಿ ನೋಡ್ರಿ ಈ ವಿಡಿಯೋ, ಎಲ್ಲರಿಗೂ ತೋರಿಸ್ರಿ. ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಡಕ ಕಾಕ ಅಂತ ಬಟನ್ ಹೊಡಿರಿ. ಯೂಟ್ಯೂಬ್ದಲ್ಲಿ ಫೇಸ್ಬುಕ್ದಾಗ ಫಾಲೋ ಮಾಡ್ರಿ, ಅನಿಸಿಕೆಗಳನ್ನ ಹಾಕೋತ ಹೋಗ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.